ಎಲ್ಲರಿಗೂ ಇವತ್ತಿನ ವಿಡಿಯೋಗೆ ವೆಲ್ಕಮ್ ಬ್ಯಾಕ್. ಸೊ ನಾಳೆ ಗೌರಿ ಪೂಜೆ, ನಾಳ್ದು ಗಣೇಶ ಚತುರ್ಥಿ. ಸೊ ಹಾಗೆ ಇವತ್ತು ನಾನು ಬಳೆ ತರಲಿಕ್ಕೆ ಅಂತ ಸ್ಟೇಟ್ ಬ್ಯಾಂಕ್ ಹೋಗ್ತಿದ್ದೇನೆ. ಸೊ ನಿಮಗೆ ಫೆಸ್ಟಿವಲ್ ಮುಂದಿನ ದಿವಸ ಸ್ಟೇಟ್ ಬ್ಯಾಂಕ್ ಹೇಗೆ ಇರ್ತದೆ ಅಂತೆಲ್ಲ ತೋರಿಸ್ತೇನೆ. ಇವತ್ತು ನಾನೀಗ ರೆಡಿ ಆಗಿದ್ದೇನೆ, ಇನ್ನು ಹೇರ್ ಟೈ ಮಾಡ್ತೇನೆ ಮತ್ತು ಹೊರಡ್ತೇನೆ. ನಿಮಗೆ ಎಲ್ಲ ತೋರಿಸ್ತೇನೆ. ಗಣೇಶ ಚತುರ್ಥಿಗೆ ಎಂತೆಲ್ಲ ಇರ್ತದೆ, ಗೌರಿ ಪೂಜೆಯ ಬಳೆ ಎಲ್ಲಿ ಎಲ್ಲ ಇರ್ತದೆ ಅಂತ ತೋರಿಸ್ತೇನೆ ಅಲ್ಲಿ ಸಿಕ್ಕಿದ್ರೆ. ಮತ್ತು ಮಾರ್ಕೆಟ್ ರೋಡಲ್ಲಿ ಹೂಗಳೀಗ ಇರ್ತದೆ, ಹೂವು ಇರ್ತದೆ, ಅದೆಲ್ಲ ಇವತ್ತು ಹೇಗೆ ಉಂಟಂತ ನಾನು ನಿಮಗೆ ತೋರಿಸ್ತೇನೆ. 4 o'clock ನನಗೆ ಸ್ಟೇಟ್ ಬ್ಯಾಂಕ್ ರೀಚ್ ಆಗಬೇಕು. ಈಗ 3:30 ಆಗ್ತಾ ಉಂಟು, ಲೇಟ್ ಆಯಿತು. ಸೊ ಈಗ ನಾನು ರಪ್ಪ ಹೇರ್ ಟೈ ಮಾಡಿ ಹೊರಡ್ತೇನೆ. ನೀವು ಬನ್ನಿ ನನ್ನೊಟ್ಟಿಗೆ ಗೌರಿ ಪೂಜೆಯ ಶಾಪಿಂಗಿಗೆ. ಮ್ಯಾಂಗ್ಳೂರಲ್ಲಿ ಗೌರಿ ಪೂಜೆ ಆವತ್ತು ನಿಮಗೆ ಆಲ್ಮೋಸ್ಟ್ ಎಲ್ಲ ಹುಡುಗಿಯರ ಕೈಯಲ್ಲಿ ನಿಮಗೆ ಗೌರಿ ಬಳೆ ಕಾಣ್ತದೆ. ಇಲ್ಲಿ ಎಲ್ಲರೂ ಹಾಕ್ತಾರೆ. ಗೌರಿ ಪೂಜೆ ಆವತ್ತು ಬಳೆ ಹಾಕೋದೊಂದು ಮೊದಲಿನಿಂದ ಮಾಡ್ತಾ ಬರುವ ಶಾಸ್ತ್ರ. ಮತ್ತೆ ಬ್ಲ್ಯಾಕ್ ಬ್ಯಾಂಗಲ್ಸ್, ಗೌರಿ ಬಳೆ ಹಾಕಿದ್ರೆ ನಿಮ್ಗೆ ನೆಗೆಟಿವ್ ಎನರ್ಜಿ ಮತ್ತೆ ದೃಷ್ಟಿಯಿಂದ ಪ್ರೊಟೆಕ್ಟ್ ಮಾಡ್ತದೆ. ಬಳೆ ತಗೊಳ್ಳಿಕ್ಕೆ ನಾವು ಬಂದದ್ದು ಮ್ಯಾಂಗ್ಳೂರಿನ ಮಾರ್ಕೆಟ್ಗೆ. ಇಲ್ಲಿ ಎಲ್ಲ ಶಾಪ್ ಅಲ್ಲಿ ಬಳೆ ಇತ್ತು. ಇದಕ್ಕೆ 40 ಮಾಡ್ತೀನಿ ಹಾಕು ನೀರಾಗಿ ಇಲ್ಲಿ ಹಾಕು. ಹಾಂ ಅಲ್ಲ ಸರಿ ಉಂಟಾ? ಹಾಂ ಹೌದಾ, ಅವೇ ಕೊರಲಿ. सॉरी तुला ಹಿರಿಯರು ಹೇಳ್ತಾರೆ ಗೌರಿ ಬಳೆ ಯಾಕೆ ಹಾಕುದಂತ. ಇದು ಗೌರಿ ಬಳೆ ಹಾಕಿದ ಹುಡುಗಿಯರನ್ನು ದೇವಿ ಗೌರಿ ಬಂದು ಬ್ಲೆಸ್ ಮಾಡ್ತಾರೆ, ಮತ್ತೆ ಅವರ ಫ್ಯಾಮಿಲಿಗೆ ಸಮೃದ್ಧಿ ಕೊಟ್ಟು ಅವರ ಗಂಡನಿಗೆ ಲಾಂಗ್ ಲೈಫ್ ಕೊಡ್ತಾರೆ. ಇಲ್ಲಿ 1 ಡಜನ್ ಬಳೆಗೆ 30 rupees ಇತ್ತು. 1 ಡಜನ್ ಅಂದ್ರೆ 12 ಬ್ಯಾಂಗಲ್ಸ್ ಬರ್ತದೆ. ಮತ್ತೆ ಅದು ಗ್ರೀನ್ ಕಲರ್ ರೆಡ್ ಕಲರ್ ಬ್ಯಾಂಗಲ್ಸ್ ಉಂಟಲ್ಲ, ಅದಕ್ಕೆ 40 rupees ಇತ್ತು. ನಾವು ಇಲ್ಲಿ ರೋಡ್ ಸೈಡ್ ಆಚೆ ತಕೊಂಡ್ವಿ. ಅಲ್ಲಿ ಇನ್ನು ಸ್ವಲ್ಪ ಮುಂದೆ ಹೋದ್ರೆ ಎಷ್ಟು ಬೇಕಷ್ಟು ಶಾಪ್ ಸಿಗ್ತದೆ. ಅಂದ್ರೆ ಲೈನ್ ಅಲ್ಲಿ ಫ್ಯಾನ್ಸೀಸ್ ಉಂಟು, ಮತ್ತೆ ಹೀಗೆ ಇಲ್ಲಿ ಇಟ್ಟಿದ್ದಾರೆ ಸ್ಟಾಲ್ ತರ. ಹಾಗೆ ರೋಡ್ ಸೈಡ್ ಅಲ್ಲಿ ಎಷ್ಟು ಬೇಕಷ್ಟು ಉಂಟು. ಬ್ಯಾಂಗಲ್ ತಕೊಂಡಾದ್ಮೇಲೆ ನಮ್ಗೆ ಅಲ್ಲಿ ಒಂದು ಸಣ್ಣ ಹೋಟೆಲ್ ತರ ಸಿಕ್ಕಿತ್ತು. ಸೊ ನಾವು ಅಲ್ಲಿಗೆ ಬಂದ್ವಿ. ಇಲ್ಲಿ ಬಂದು ನಾವು ಶುಗರ್ ಕೇನ್ ಜ್ಯೂಸ್ ಮತ್ತೆ ಪಾನಿಪುರಿ ತಿಂದ್ವಿ. ಪಾನಿಪುರಿ ತಿಂದಾದ್ಮೇಲೆ ನಾವು ಹೋದದ್ದು ಕೇಂದ್ರ ಮೈದಾನ ಆಚೆ. ನೆಹರು ಮೈದಾನ ಸಹ ಹೇಳ್ತಾರೆ. ಅದು ರೂಟಲ್ಲಿ ಹೋಗುವಾಗ ಉಂಟಲ್ಲ, ತುಂಬಾ ಕಬ್ಬು ಮತ್ತೆ ಹೂಗಳಿತ್ತು. ಮ್ಯಾಂಗ್ಳೂರಿನ ಸ್ಟೇಟ್ ಬ್ಯಾಂಕಿಗೆ ಬಂದ್ರೆ ನಿಮ್ಗೆ ಇಲ್ಲಿ ಹೂಗಳನ್ನೇ ನೋಡಿ ಗೊತ್ತಾಗ್ತದೆ ಫೆಸ್ಟಿವಲ್ಸ್ ಬರ್ತುಂಟು. ಯಾಕೆಂದ್ರೆ ಫೆಸ್ಟಿವಲ್ಸ್ ಬರುವುದು 2 ದಿನ ಮೊದಲೇ ಇಲ್ಲಿ ಹೂವನ್ನೆಲ್ಲ ಸೇಲ್ ಮಾಡ್ಲಿಕ್ಕೆ ಇರ್ತಾರೆ. ಇಲ್ಲಿ ಕೇಂದ್ರ ಮೈದಾನದಲ್ಲಿ ನೆಹರು ಮೈದಾನ ಸಹ ಹೇಳ್ತಾರೆ, ಇಲ್ಲಿ ನಾಳ್ದು ಗಣಪತಿ ಕುತ್ಕೊಳಿಸ್ತಾರೆ. ಸೊ ಅದಕ್ಕೆಲ್ಲ ಪ್ರಿಪೇರ್ ಮಾಡ್ತಿದ್ರು. ಇಡೀ ಮ್ಯಾಂಗ್ಳೂರಲ್ಲಿ 7 days ಆದ್ಮೇಲೆ ಇಲ್ಲಿ ಇದು ಮಾತ್ರ ವಿಸರ್ಜನೆ ಮಾಡುದಂತ ಹೇಳ್ತಾರೆ. ಕೇಂದ್ರ ಮೈದಾನದು ಗಣಪತಿ ವಿಸರ್ಜನೆ ಸ್ವಲ್ಪ ಗ್ರ್ಯಾಂಡ್ ಇರ್ತದೆ. ನಾವು ಮತ್ತೆ ರೋಡ್ ಕ್ರಾಸ್ ಮಾಡಿ ಈಚೆ ಬಂದ್ವಿ. ಇಲ್ಲಿ ನಿಮ್ಗೆ ತುಂಬಾ ಹೂ ಇಟ್ಟಿದ್ದಾರೆ. ಸೇವಂತಿಗೆ, ಗುಲಾಬಿ ಎಲ್ಲ ಉಂಟು. ಹೈಯೆಸ್ಟ್ ಫೆಸ್ಟಿವಲ್ಗೆ ತಕೊಂಡು ಹೋಗುದು ಸೇವಂತಿಗೆ. ಸೊ ಇಲ್ಲಿ ಜಾಸ್ತಿ ನಿಮ್ಗೆ ಸೇವಂತಿಗೆ ಮಾತ್ರ ಸಿಗುದು. ಇಲ್ಲಿ ಮಾರಿಗೆ 100 ಅಂತ ಹೇಳ್ತಿದ್ರು. ಇಲ್ಲಿ ಗೊಂಡೆ ಹೂ, ಸೇವಂತಿಗೆ ಮತ್ತೆ ಕೆಲವು ಅದರ ಹೆಸರು ಗೊತ್ತಿಲ್ಲ, ಅದು ಸಹ ಇತ್ತು. ಅದು ಪಿಂಕ್ ಕಲರ್ ಹೂ ಬರ್ತದಲ್ಲ ಅದು. ಮ್ಯಾಂಗ್ಳೂರಲ್ಲಿ ಯಾವುದೇ ಫೆಸ್ಟಿವಲ್ ಇರಲಿ, ಗಣೇಶ ಚತುರ್ಥಿ, ಜನ್ಮಾಷ್ಟಮಿ, ದಸರಾ, ದೀಪಾವಳಿ ಯಾವುದೇ ಇರಲಿ, ನಿಮ್ಗೆ ಇಲ್ಲಿ ಫುಲ್ ಹೂಗಳು ಸೇಲ್ ಮಾಡ್ತಿರ್ತಾರೆ. ಇಲ್ಲಿ ಸಂಜೆ ಬೆಳಿಗ್ಗೆ ಮಧ್ಯಾಹ್ನ ಎಲ್ಲ ಸೇಮ್ ರೇಟ್ ಇರ್ತದೆ. ಅಂದ್ರೆ 100 ಸೇಲ್ ಮಾಡ್ತಿರ್ತಾರೆ. ಅದಕ್ಕಿಂತ ಕಮ್ಮಿ ಮಾಡುದಿಲ್ಲ, ಕಮ್ಮಿ ಮಾಡುದು. ಆದ್ರೆ ನೈಟ್ ಉಂಟಲ್ಲ, ಒಂದು 8 ಗಂಟೆ ನಂತರ ಇಲ್ಲಿ ಎಷ್ಟು 70 rupeesಗೆ 50 rupeesಗೆ ಅಂತ ಸೇಲ್ ಮಾಡ್ತಿರ್ತಾರೆ. ನಿಮ್ಗೆ ಇಲ್ಲಿ ಸ್ಟೇಟ್ ಬ್ಯಾಂಕ್ ಅಲ್ಲಿ ಎಷ್ಟು ಬೇಕಷ್ಟು ಹೂ ಮತ್ತೆ ಕಬ್ಬು ಸಿಗ್ತದೆ, ಸೇಲ್ ಮಾಡ್ತಾ ಇರ್ತಾರೆ. ನಿಮ್ಗೆ ಸಹ ಕಬ್ಬು ಇಷ್ಟ ಇದ್ರೆ ಕಮೆಂಟ್ ಮಾಡಿ, ನಂಗೆ ಅಂದ್ರೆ ತುಂಬಾ ಇಷ್ಟ. ಕೇಂದ್ರ ಮೈದಾನದಲ್ಲಿ ಫುಲ್ ಡೆಕೋರೇಷನ್ ಎಲ್ಲ ಮಾಡ್ತಿದ್ರು. ಮತ್ತೆ ಇಲ್ಲಿ ಸಣ್ಣ ಸ್ಟಾಲ್ಸ್ ಇರ್ತದಲ್ಲ, ಚರ್ಮುರಿದು ಅದೆಲ್ಲ ಅರೇಂಜ್ ಮಾಡ್ತಿದ್ರು.
ಇನ್ನು ನಾವು ಇಲ್ಲಿಂದ ಬಸ್ ಹಿಡಿದು ಮನೆಗೆ ಹೊರಟ್ವಿ. ನಿಮಗೆ ಇನ್ನೂ ಗಣೇಶ ಚತುರ್ಥಿದು ವ್ಲಾಗ್ಸ್ ನೋಡ್ಲಿಕ್ಕಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಬೇಡಿ. ಗೈಸ್, ಈಗ ನಾನು ಬ್ಯಾಂಗಲ್ಸ್ ಅನ್ನು ಹಾಕ್ತೇನೆ. ಇದನ್ನುಂಟಲ್ಲ ನಾನು ಸ್ವಲ್ಪ ಹೊತ್ತು ದೇವರ ಹತ್ರ ಇಟ್ಟು ತಂದಿದ್ದೇನೆ. ಈಗ ಇದು ಟೋಟಲ್ 1 ಡಜನ್ ಉಂಟು. 6 ಈ ಕೈಗೆ ಹಾಕ್ತೇನೆ, 6 ಈ ಕೈಗೆ ಹಾಕ್ತೇನೆ. ಸೊ ಈಗ ಇಲ್ಲಿ ಕೆಲವು ಕಟ್ಟಾಗಿದೆ ಅಂತ ಚೆಕ್ ಮಾಡಿ ಹಾಕ್ತೇನೆ. ಓಕೆ, ಒಂದು ಕಟ್ಟಾಗಿತ್ತು. ಸೊ ಅದಕ್ಕೆ ಅದನ್ನು ಸೈಡಲ್ಲಿ ಇಟ್ಟಿದ್ದೀನಿ. ಫಸ್ಟ್ ನಾನು ಹಾಕೋದಕ್ಕಿಂತ ಮೊದಲು ಹಾಕಲಿಕ್ಕೆ ಈಸಿ ಆಗಲಿಕ್ಕೆ ನಾನು ಝೂಡಿಯೋದು ಹ್ಯಾಂಡ್ ಕ್ರೀಮ್ ಹಾಕ್ತೇನೆ. ಆಗ ಸ್ವಲ್ಪ ಈಸಿ ಆಗ್ತದೆ ಹಾಕುವಾಗ. ಇದರಲ್ಲಿ 7 ಉಂಟು ಆ್ಯಕ್ಚುಲಿ. ಒಂದು ಎಕ್ಸ್ಟ್ರಾ ಕೊಟ್ಟಿದ್ರು, 2 ಎಕ್ಸ್ಟ್ರಾ ಕೊಟ್ಟಿದ್ರು. ಸೊ ಒಂದು ಕೈಗೆ 7 ಹಾಕ್ತೇನೆ, ಒಂದು ಕೈಗೆ 6 ಹಾಕ್ತೇನೆ. ಓಕೆ, ಸೊ ಇದು 6ಗೆ ಇನ್ನೊಂದು ಕೈಗೆ ಹಾಕ್ತೇನೆ. ಸ್ವಲ್ಪ ಜಾಸ್ತಿ ಹಾಕಿದ್ದೆ. ಈಗ ಈ ಕೈಗೆ ಹಾಕ್ತೇನೆ. ಇದು ಆ್ಯಕ್ಚುಲಿ 2 ಹಾಕ್ತೇನೆ ನಾನು. ನನ್ನ ಹತ್ರ ಒಂದು ಬ್ಲ್ಯಾಕ್ ಬ್ಯಾಂಗಲ್ ಉಂಟು, ಅದನ್ನೇ ಈ ಕೈಗೆ ಹಾಕಿ ಅದನ್ನು ಈಕ್ವಲ್ ಮಾಡ್ತೇನೆ. ಗೈಸ್, ನನ್ನದೊಂದು ಓಲ್ಡ್ ಇತ್ತು, ಅದನ್ನು ಈ ಕೈಗೆ ಹಾಕಿ ಈಕ್ವಲ್ ಮಾಡಿದ್ದೇನೆ. ಗೈಸ್, ಬ್ಯಾಂಗಲ್ಸ್ ಗೌರಿ ಪೂಜೆ ಅವತ್ತು ಬ್ಯಾಂಗಲ್ಸ್ ಹಾಕೋ ಒಂದು ಖುಷಿಯೇ ಬೇರೆ ಇರ್ತದೆ. ಸೊ ಇಲ್ಲಿಗೆ ನಾನು ವಿಡಿಯೋವನ್ನು ಎಂಡ್ ಮಾಡ್ತೇನೆ. ನಿಮಗೆ ಸಹ ಇಂಥ ಬ್ಯಾಂಗಲ್ಸ್ ಹಾಕಲಿಕ್ಕೆ ಇಷ್ಟ ಇದ್ದರೆ ಕಮೆಂಟ್ ಮಾಡಿ. ನಾನು ಇನ್ನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೇನೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೇನೆ. ಬಾಯ್ ಬಾಯ್.